ಏಯ್, ನೀನ್ ಇಲ್ಲೇನೋ ಮಾಡ್ತಿದ್ಯಾ? ನಡಿ. ಇಲ್ಲ, ನಂಗೆ ಬರಲ್ಲ. ಬಾ ಅಂದ್ರೆ ಕೇಳಬೇಕು. ನಡಿ. ಏಯ್, ನಾಳೆ ಯಾವ್ಯಾವ ಕ್ಲಾಸಸ್ ಇದೆ ಅಂತ ನೋಡ್ಕೊಂಡು ಬುಕ್ಸ್ ಎಲ್ಲ ಕರೆಕ್ಟಾಗಿ ಜೋಡಿಸ್ಕೋ. ನಾನು ಜೋಡಿಸ್ಕೊಳ್ಳಲ್ಲ. ಯಾಕೋ? ಅಂಕಿತ ಕತೆ ಪೂರ್ತಿ ಕೇಳೋವರೆಗೂ ನಾನು ಬುಕ್ಸ್ ಜೋಡಿಸ್ಕೊಳ್ಳಲ್ಲ. ನೋಡು, ಆ ಕತೆ ಅಲ್ಲಿಗೆ ಮುಗ್ದೋಯ್ತು. ಇನ್ನೇನೇ ಆದ್ರೂ ಹೊಸ ಕತೆ. ಸುಮ್ಮನೆ ಬುಕ್ಸ್ ಜೋಡಿಸ್ಕೋ. ಅಮ್ಮ, ನಿಂಗೇನಾಗಿದೆ? ನಾನು ಯಾಕೆ ಅಂಕಿತ ಜೊತೆ ಆಟ ಆಡ್ಬಾರ್ದು? ನೀನು ಅವಳ ಜೊತೆ ಆಡಿದ್ರೆ ನೀನು ದಡ್ಡ ಆಗ್ಬಿಡ್ತೀಯ. ಅದ್ಯಾಗ ಆಗ್ತೀನಿ? ನೋಡು, ನೀನು ಅವಳ ಜೊತೆ ಸೇರಿದ್ರೆ ಸರಿಯಾಗಿ ಓದಲ್ಲ. ಅವಳಿನ್ ಮುಂದೆ ಈ ಮನೇಲಿ ಇರೋಲ್ಲ. ಯಾಕಿರಲ್ಲ? ಅವಳು ಇಲ್ಲೇ ಇರ್ತಾಳೆ. ಇರಲ್ಲ ಕಣೋ, ಅವಳು ಇಲ್ಲಿಂದ ಹೊರಟೋಗ್ತಾಳೆ. ಅವಳಿಂದ ಹೋಗಲ್ಲ. ಯಾಕೆ ಅಂದ್ರೆ ಪಪ್ಪನ ಡ್ಯಾಡಿ ಅಂತ ಕರೀತಾಳೆ. ಏಯ್, ಅವಳು ನಿನ್ನ ಅಕ್ಕ ಅಲ್ಲ. ಇನ್ ಮುಂದೆ ಯಾವತ್ತೂ ಅವಳನ್ನ ಅಕ್ಕ ಅಂತ ಕರಿಬೇಡ, ಗೊತ್ತಾಯ್ತಾ? ಕೇಳಿಸ್ಕೊಂಡೇನೋ? ಹಾಗೇನಾದ್ರೂ ಮಾಡಿದ್ರೆ ಚರ್ಮ ಸುರಿದ್ ಬಿಡ್ತೀನಿ. ಬೇಜಾರಾಯ್ತು ಮಕ್ಕಳ? ಹಾಗೆಲ್ಲ ಬೇಜಾರು ಮಾಡ್ಕೋಬಾರ್ದು. ನಾನಿದ್ದೀನಲ್ವ. ನಿನಗೆ ಯಾಕೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ಚಿಕ್ಕ ಮಕ್ಕಳು ನಗ್ನಗ್ತಾ ಇದ್ರೆ ಚಂದ. ಮಗಳೇ, ಇನ್ಮೇಲೆ ನಾನೇ ನಿನಗೆ ಮಮ್ಮಿ ಡ್ಯಾಡಿ ಎಲ್ಲ. ನಿನ್ನನ್ನು ಇನ್ಮೇಲೆ ನಾನೇ ನೋಡ್ಕೊಳ್ಳೋದು. ನನ್ನ ಸ್ಕೂಲಿಗೆ ಕರ್ಕೊಂಡು ಹೋಗೋದು? ನಾನೇ ನಿನ್ನನ್ನು ಸ್ಕೂಲಿಗೆ ಕರ್ಕೊಂಡು ಹೋಗ್ತೀನಿ. ಸ್ಕೂಲಿಗೆ ರೆಡಿ ಮಾಡೋದು? ಅದು ನಾನೇ. ಸ್ಕೂಲಿಂದ ವಾಪಸ್ ಕರ್ಕೊಂಬರೋದು? ಸ್ಕೂಲಿಂದ ವಾಪಸ್ ಕರ್ಕೊಂಬರೋದು ನಾನೇ. ನನ್ನ ಜೊತೆ ಆಟ ಆಡೋದು? ನಾನೇ ನಿನ್ನ ಜೊತೆ ಆಟ ಆಡ್ತೀನಿ. ಹೋಮ್ವರ್ಕು? ಅದನ್ನು ನಾನೇ ಮಾಡಿಸ್ತೀನಿ, ಆಯಿತಾ? ಮಮ್ಮಿ ಯಾವಾಗ ಬರ್ತಾಳೆ? ಇನ್ನು ಸ್ವಲ್ಪ ಮಗ ಬಂದ್ಬಿಡ್ತಾಳೆ. ಕಾವ್ಯ, ಯಾಕಿನ್ನೂ ನಿದ್ರೆ ಬರ್ಲಿಲ್ವಾ? ಒಬ್ಳೆ ಕೂತ್ಕೊಂಡು ಏನು ಯೋಚನೆ ಮಾಡ್ತಾ ಇದೀಯಾ? ಏನು ಇಲ್ಲ ಅನು, ಸುಮ್ಮನೆ ಹಾಗೆ ಕೂತ್ಕೊಂಡಿದ್ದೆ ಅಷ್ಟೇ. ಕಾವ್ಯ, ನೀನೇನು ಅಂತ ನನಗೆ ಗೊತ್ತಿಲ್ವಾ? ಏನು ವಿಷಯ ಹೇಳು. ಏನು ಇಲ್ಲ ಅನು, ನೀ ಹೀಗೇನೇನೋ ಪ್ರಶ್ನೆಗಳನ್ನ ಕೇಳಿದ್ರೆ ನಾನು ಏನು ಅಂತ ಉತ್ತರ ಕೊಡ್ಲಿ ಹೇಳು. ನೋಡು ಕಾವ್ಯ, ನಿನ್ನ ನಗುಮುಖದ ಹಿಂದೆ, ನಿನ್ನ ಕೋಪದ ಮುಖದ ಹಿಂದೆ ನೀ ಎಲ್ಲ ಭಾವನೆಗಳನ್ನು ಮುಚ್ಚಿಟ್ಟು ನಾ ತುಂಬ ಧೈರ್ಯವಂತೆ, ನಾ ತುಂಬ ಸ್ಟ್ರಾಂಗ್ ಅಂತ ಎಲ್ರಿಗೂ ಹೇಳ್ಕೋಬೋದು. ಆದರೆ ನೀನೇನು, ನಿನ್ನ ಭಾವನೆಗಳು ಏನು ಅಂತ ನಾ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಕಾವ್ಯ, ನೀನು ರೋಹಿತ್ ವಿಚಾರ ಯೋಚನೆ ಮಾಡ್ತಿದ್ದೆ ಅಲ್ವಾ? ಆ ವಿಷಯ ಏನು ಮಾಡಿದೆ? ಅನು, ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತಲೂ ಹೇಳ್ತಾ ಇದೀಯಾ, ರೋಹಿತ್ ವಿಷಯ ಯೋಚನೆ ಮಾಡ್ತಿದ್ಯಾ ಅಂತಲೂ ಕೇಳ್ತಾ ಇದೆಯಾ? ಇದೊಳ್ಳೆ ತಮಾಷೆ ಆಯ್ತಲ್ಲ. ಕಾವ್ಯ, ತಮಾಷೆ ಅಲ್ಲ. ನೀನು ನಿನ್ನೆ ರೋಹಿತ್ ಜೊತೆ ಮಾತಾಡ್ದಾಗ್ಲಿಂದ ನಾರ್ಮಲ್ ಆಗಿಲ್ಲ. ಅವನ ಜೊತೆ ಮಾತಾಡಿದ ಯಾವುದೋ ವಿಷಯ ನಿನ್ನನ್ನು ಕಾಡ್ತಾ ಇದೆ. ಅದೇನು ಅಂತ ನನ್ನ ಹತ್ರನೂ ನೀನು ಮುಚ್ಚಿಡ್ತಾ ಇದೀಯ. ಇದರಲ್ಲಿ ಮುಚ್ಚಿಡೋದೇನಿದೆ ಹೇಳು?
ನೆನ್ನೆ ನನಗೂ ರೋಹಿತ್ಗೂ ಜಗಳ ಆಯಿತು. ಅವನ ಜೊತೆ ಸಂಬಂಧನ ನಾನು ಕಡ್ಕೊಂಡ್ಬಿಟ್ಟೆ. ಕಾವ್ಯ, ಏನು ಹೇಳ್ತಾ ಇದೀಯ ನೀನು? ಏನಾಗಬೇಕೋ ಅದಾಯಿತು ಅಂತ ಹೇಳ್ತಾ ಇದ್ದೀನಿ. ಕಾವ್ಯ, ರೋಹಿತ್ ಜೊತೆ ನಿನ್ನ ಎಂಗೇಜ್ಮೆಂಟ್ ನಡಿಬೇಕಾಗಿತ್ತಲ್ವಾ? ಇನ್ನು ಮುಂದೆ ನಡೆಯಲ್ಲ ಅನು. ಅಂಥವನ ಜೊತೆ ನನಗೆ ಮದುವೆ ಬೇಕಾಗಿಲ್ಲ. ಕಾವ್ಯ, ಯಾಕಿಂತ ತೀರ್ಮಾನ ತಗೊಂಡೆ? ಏನಾಯ್ತು? ಅಂಥದ್ದೇನೂ ಇಲ್ಲ ಅನು. 15 ದಿವಸದೊಳಗೆ ಮದುವೆ ಆಗಬೇಕು, ಇಲ್ಲದೆ ಹೋದರೆ ಬೇರೆ ಹುಡುಗಿನ ನೋಡ್ಕೊಳ್ತೀನಿ ಅಂದ. ಅದಕ್ಕೆ ನಾನು ಸರಿ ಬೇರೆ ಹುಡುಗಿನ ನೋಡ್ಕೊ, ನನ್ನ ಮರ್ತ್ಬಿಡು ಅಂತ ಹೇಳಿದೆ. ಕಾವ್ಯ, ಇದು ನಿನ್ನ ಬದುಕಿನ ವಿಷಯ. 15 ದಿನದಲ್ಲಿ ಮದುವೆ ಆಗಕ್ಕೆ ನಿನಗೇನು ಪ್ರಾಬ್ಲಮ್ಮು? ಮದುವೆ ಆದ್ರೆ ಆಯ್ತು. ಆಗ್ಬೋದಾಗಿತ್ತು, ಆದರೆ ರೋಹಿತ್ ಕೇಳಿದ ರೀತಿ ಸರಿ ಇರಲಿಲ್ಲ. 15 ದಿವಸದೊಳಗೆ ಮದುವೆ ಆಗೋದು ಯಾಕೆ ಕಷ್ಟ ಅಂತ ಹೇಳಿದ್ರೆ ಅವನು ಅದನ್ನು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಲೂ ಇರಲಿಲ್ಲ. ಅದು ಸಹಜ ಕಾವ್ಯ. ಅವನ್ ಗಂಡ್ಸು, ಸ್ವಲ್ಪ ಆತರ ಮಾಡೋದು ಸಹಜ. ನೀನ್ ಒಪ್ಕೋಬೇಕಾಗಿತ್ತು. ನನಗೆ ನನ್ನ ಫ್ರೆಂಡ್ ಪ್ರಾಣ ಮುಖ್ಯ. ನೋಡು ಕಾವ್ಯ, ನಾನು ಎಷ್ಟೇ ಮುಖ್ಯ ಆದರೂ ನನಗಿಂತ ನಿನ್ನ ಜೀವನ ಮುಖ್ಯ. ರೋಹಿತ್ ಮದುವೆ ಆಗು ಅಂತ ಕೇಳಿದಾನೆ, ಒಪ್ಕೊಂಡ್ಬಿಡು. ನಾನೇ ರೋಹಿತ್ ಹತ್ರ ಮಾತಾಡ್ತೀನಿ. ಅವ್ನ ನಂಬರ್ ಕೊಡು. ಅದ್ರ ಅಗತ್ಯ ಇಲ್ಲ. ಅವನ ಜೊತೆ ಏನೇನು ಮಾತಾಡಬೇಕೋ ಎಲ್ಲ ಮಾತಾಡಾಗಿದೆ. ಇನ್ನು ಈ ಜನ್ಮದಲ್ಲಿ ಅವನ ಜೊತೆ ಮದುವೆ ಸಾಧ್ಯನೇ ಇಲ್ಲ. ಇನ್ನು ಅವನಾಗ ಅವನೇ ಬಂದು ಕೇಳಿದ್ರು ನಾ ಇದಕ್ಕೊಪ್ಪಲ್ಲ. ಕಾವ್ಯ, ನೀ ಯಾಕೆ ಇಷ್ಟೊಂದು ಹಠಮಾರಿಯಾಗಿದ್ಯಾ? ಮದುವೆ ವಿಚಾರದಲ್ಲಿ ಈ ತರ ನಿರ್ಧಾರಗಳು ತಗೋಬಾರ್ದು ಕಾವ್ಯ. ಮದುವೆ ಅಂತ ವಿಷಯದಲ್ಲಿ ಈ ರೀತಿ ನಿರ್ಧಾರನ ತಗೊಳ್ದೆ ಹೋದ್ರೆ ಜೀವನ ಪೂರ್ತಿ ಕಷ್ಟನ ಅನುಭವಿಸ್ಬೇಕಾಗತ್ತೆ. ಅನು, ಮದುವೆ ಡೇಟ್ ಜೊತೆನೆ ಅಡ್ಜಸ್ಟ್ ಮಾಡ್ಕೊಳ್ದೇ ಇರೋ ಜೊತೆ ಜೀವನ ಪೂರ್ತಿ ಹೇಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಹೇಳು? ಜೀವನ ಪೂರ್ತಿ ನಾನೇ ಅವನ ಜೊತೆ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ. ಅನು, ದಾಂಪತ್ಯ ಅಂದ್ರೆ ಹೆಂಡತಿ ಆದವಳು ಗಂಡಂಗೋಸ್ಕರ ತ್ಯಾಗ ಮಾಡೋದಲ್ಲ. ಬದುಕನ್ನ ಇಬ್ರು ಸಮನಾಗಿ ಹಂಚ್ಕೊಳ್ಳೋದು. ಹಂಚ್ಕೊಳ್ಳೋಕ್ಕೆ ಗೊತ್ತಿಲ್ಲದೆ ಇರೋ ಜೊತೆ ಜೀವನ ನಡೆಸೋಕ್ಕೆ ನನಗಿಷ್ಟ ಇಲ್ಲ. ಕಾವ್ಯ, ನನಗೇನೋ ನಿನ್ನ ನಿರ್ಧಾರ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಪ್ಲೀಸ್, ಒಂದೇ ಒಂದ್ಸಲಿ ರೋಹಿತ್ ಜೊತೆ ಮಾತಾಡು. ನಾನು ಆಗ್ಲೇ ಹೇಳಿದ್ನಲ್ಲ, ನಾನು ಆಫ್ಟರ್ ಆಲ್ 2 ತಿಂಗಳು ನನಗೋಸ್ಕರ ಕಾಯಿಗೆ ತಾಳ್ಮೆ ಇಲ್ದಿರೋ ಜೊತೆ ಮದುವೆ ಆಗೋ ಪ್ರಶ್ನೆನೇ ಇಲ್ಲ. ನೋಡು ಕಾವ್ಯ, ಇಂಥ ವಿಷಯದಲ್ಲಿ ಸಿಟ್ಟಿನ ಕೈಗೆ ಬುದ್ಧಿ ಕೊಡಬಾರ್ದು. ಇದೊಂದು ರಾತ್ರಿ ಕಳೀಲಿ, ನಾವು ನಾಳೆ ಬೆಳಗ್ಗೆ ರೋಹಿತ್ ಹತ್ರ ಮಾತಾಡೋಣ, ಆಯ್ತಾ? ನನಗೋಸ್ಕರ ನೀನು ಈ ಮದುವೆ ಕೈ ಬಿಡೋದು ಸರಿಯಲ್ಲ ಕಾವ್ಯ. ಇಲ್ಲ ಅನು, ನಾನು ನನಗೋಸ್ಕರ ಈ ಡಿಸಿಷನ್ನ ತಗೊಂಡಿದ್ದೀನಿ. ಯಾಕೆ ಅಂತ ನಾನು ಆಗ್ಲೇ ಹೇಳಿದೆ. ಈಗ ನನ್ನ ಅರ್ಥ ಮಾಡ್ಕೊಳ್ದೇ ಇರೋನು ಮುಂದೆ ನನ್ನ ಅರ್ಥ ಮಾಡ್ಕೊಳ್ತಾನೆ ಅಂತ ಏನ್ ಗ್ಯಾರಂಟಿ ಹೇಳು? ಕಾವ್ಯ, ಇಷ್ಟೊಂದು ಆತರ ಪಟ್ಟು ಹುಡುಕ್ಬೇಡ ಕಾವ್ಯ, ಪ್ಲೀಸ್. ಅಬಿ, ಏ ಅಬಿ, ಬಾ, ಸ್ಕೂಲಿಗೆ ಲೇಟ್ ಆಗ್ತಿದೆ. ಬೇಗ ಸ್ಕೂಲಿಗೆ ರೆಡಿ ಆಗ್ಬೇಕಂತ ಗೊತ್ತಾಗೋದಿಲ್ವೇನೋ?
ಯಾವಾಗ ನೋಡಿದ್ರು ಆಟ ಆಟ ಆಟ. ಮೂರೊತ್ತು ಅವಳ ಜೊತೆ ಆಟ ಆಡ್ತಿರೋ, ನೀನು ಹಾಳಾಗಿ ಹೋಗ್ತೀಯ. ಬುಕ್ಸ್ ಎಲ್ಲ ಜೋಡಿಸ್ಕೊಂಡಿದ್ದೆ ತಾನೆ ಕರೆಕ್ಟಾಗಿ? ಡ್ಯಾಡಿ ನಿಂಗೆ ಗೊತ್ತಿಲ್ವಾ ಹೆಂಗ್ ಹಾಕೋದು ಅಂತ? ಟಿಫಿನ್ ಬಾಕ್ಸ್ ಎಲ್ಲ ಖಾಲಿ ಮಾಡ್ಕೊಂಡು ಬರಬೇಕು, ಗೊತ್ತಾಯ್ತಾ? ಬೇಗ ಬೇಗ ಹಾಕು ಡ್ಯಾಡಿ. ಹಾಕ್ತಿದ್ದೀನಲ್ಲ. ಸರಿಯಾಗಿ ನಿಂತ್ಕೋ ಅಭಿ. ಎಷ್ಟೊತ್ತು ಮಾಡ್ತೀಯ? ಬೇಗ ಹಾಕು ಡ್ಯಾಡಿ. ಹಾಕ್ತಿದ್ದೀನಲ್ಲಮ್ಮ. ಗುಡ್. ಎದಳು ತೋ ಬರೋ ಬಾರೋ, ಲೇಟ್ ಆಗ್ತಿದೆ ಬಾರೋ. ಎಲ್ಲಿ ಮಮ್ಮಿಗೆ ಬಾಯ್ ಮಾಡಿ. ಬಾಯ್ ಮಮ್ಮಿ, ಬಾಯ್. ಸರಿ ಬನ್ನಿ ಬರೋ. ಅಬೇ, ನೀನು ನನ್ನಿಂದ ಕೂತ್ಕೋ. ಅಂಕಿತ, ನೀನು ಇವನಿಂದ ಕೂತ್ಕೊಂಡು ಇದನ್ನು ಹಿಡ್ಕೋಬೇಕು, ಆಯ್ತಾ? ಇಲ್ಲಪ್ಪ, ನನಗೆ ಭಯ ಆಗುತ್ತೆ. ನಾನು ಮುಂದೆ ಕುತ್ಕೊಳ್ತೀನಿ. ಪಪ್ಪ, ನಾನು ಮುಂದೆ ಕುತ್ಕೊಳ್ತೀನಿ. ಇಲ್ಲ, ನಾನು ಮುಂದೆ ಕುತ್ಕೊಳ್ತೀನಿ. ಮಗಳ, ಇವನಿನ್ನೂ ಚಿಕ್ಕವನಲ್ವಾ, ಇವನು ಮುಂದೆ ಕೂತ್ಕೊಳ್ಳಿ. ನೀನು ಹಿಂದೆ ಕೂತ್ಕೊಂಡು ನನ್ನನ್ನು ಹಿಡ್ಕೋ, ಆಯ್ತಾ? ತಡಿಯೋ ಬರ. ಸುಚಿತ್ರ, ಬನ್ನಿ ಕೂತ್ಕೊಳ್ತೀನಿ. ವಿದ್ಯಾ, ಅದ್ಯಾರು ನಿನ್ನ ಗಂಡನ ಜೊತೆ ಹೋಗಿದ್ದು? ಯಾರು? ಎಲ್ಲಿ? ಅದೇ ಅಭಿ ಜೊತೆ ಅದ್ಯಾರೋ ಹುಡುಗಿ ಹೋದ್ಲು. ಅವಳ ಹೆಸರು ಅಂಕಿತಾ ಅಂತ, ಇವ್ರ ಫ್ರೆಂಡ್ ಮಗಳು. ಏನು ವಿಷಯ? ಬೆಳಗ್ಗೆ ಬೆಳಗ್ಗೆ ಬಂದಿರೋದು? ಹೌದಲ್ವಾ, ನಾನು ಯಾಕೆ ಬಂದೆ ಅಂತಾನೆ ಮರ್ತು ಹೋಯ್ತು. ಯಾಕೆ ಬಂದೆ? ಏನದು? ಹಾ, ನೆನಪಾಯ್ತು. ನಿಮ್ಗೊಂದು ಗುಡ್ ನ್ಯೂಸ್ ಇದೆ. ಗುಡ್ ನ್ಯೂಸಾ? ಏನದು? ಅದನ್ನು ಹೇಳೋಕ್ಕಿಂತ ಮೊದಲು ನಂಗೆ ಬಿಸಿ ಬಿಸಿ ಕಾಫಿ ಕೊಡ್ಬೇಕು ನೀವು. ಕಾಫಿಗಿಂತ ಮೊದಲು ಗುಡ್ ನ್ಯೂಸ್ ಏನು ಅಂತ ಹೇಳಿ, ಆಗ ಕಾಫಿ ಇನ್ನಷ್ಟು ರುಚಿಯಾಗಿರುತ್ತೆ. ಹಾಗೇನಿಲ್ಲ, ನೀವು ಮಾಡೋ ಕಾಫಿ ಸಖತ್ತಾಗಿರುತ್ತೆ. ಅದನ್ನು ಕುಡಿತಾ ಕುಡಿತಾ ಸುದ್ದಿ ಹೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕೆ ಹೇಳಿ? ಕಾಫಿ ಸ್ಮೆಲ್ಲು, ನ್ಯೂಸ್ನ ಖುಷಿ ಎರಡು ಮಿಕ್ಸ್ ಆದರೆ ಸಖತ್ತಾಗಿರುತ್ತೆ. ಅದೇನು ಅಂತ ಮೊದಲು ಹೇಳಿ, ಇಲ್ಲ ಅಂದರೆ ಅದೇನು ಅನ್ನೋ ಕುತೂಹಲದಲ್ಲಿ ಕಾಫಿಗೆ ಸಕ್ಕರೆ ಬದಲು ಉಪ್ಪು ಬಿದ್ದರೂ ಬೀಳ್ಬೋದು. ಅಯ್ಯಯ್ಯೋ, ಹಾಗೆಲ್ಲ ಏನು ಬೇಡ, ಹೇಳ್ಬಿಡ್ತೀನಿ ಕೇಳಿ.
ನಿಮ್ಮ ಗಂಡನಿಗೆ ಪ್ರಮೋಷನ್ ಸಿಕ್ಕಿದೆ. ನಿಮ್ಮ ಗಂಡ ಈಗ ಇಂಪೀರಿಯಲ್ ಬ್ಯಾಂಕ್ ಮ್ಯಾನೇಜರು, ನೀವು ಮ್ಯಾನೇಜರ್ ಹೆಂಡತಿ. ಯಾಕೆ ವಿದ್ಯಾ ಇಂಥ ಒಳ್ಳೆ ಸುದ್ದಿನ ನಂಗೆ ಹೇಳಲೇ ಇಲ್ಲ ನೀವು? ಓ, ಪಾರ್ಟಿ ಕೊಡಬೇಕಾಗುತ್ತೆ ಅಂತನಾ? ನನಗೆ ಗೊತ್ತಿತ್ತು ನೀವು ಹೀಗೆ ಅನ್ಕೊಂಡಿರ್ತೀರಾ ಅಂತ. ಈ ಸುಚಿತ್ರಾಗೆ ನೀವು ವಿಷಯ ಹೇಳದೇ ಇದ್ರೆ ಗೊತ್ತೇ ಆಗಲ್ಲ ಅನ್ಕೊಂಡಿದ್ದೀರಾ? ಎಂಥ ಫ್ರೆಂಡ್ ರೀ ನೀವು. ಹೋಗ್ಲಿ ಬಿಡಿ, ಈಗಲಾದರೂ ಕಾಫಿ ಕೊಡಿ. ಒಂದು ನಿಮಿಷ ಇರಿ, ಮಾಡ್ಕೊಂಡು ಬರ್ತೀನಿ. ಈ ಅರ್ಜೆಂಟ್ ಏನಿಲ್ಲ, ಒಂದು 10 ನಿಮಿಷ ನಾನು ಬಂದ್ಬಿಡ್ತೀನಿ, ನೀವು ಮಾಡಿಟ್ಟಿರಿ. ತನಗೆ ಪ್ರಮೋಷನ್ ಸಿಕ್ಕ ವಿಷಯ ಶೇಖರ್ ಯಾಕೆ ನನ್ನ ಹತ್ರ ಹೇಳಿಲ್ಲ? ಎಷ್ಟು ವಿಷಯ ಮುಚ್ಚಿಡ್ತಾರೆ. ಆಗ ಅನುರಾಧ, ಆಮೇಲೆ ಅಂಕಿತಾ, ಈಗ ಪ್ರಮೋಷನ್ ವಿಷಯ. ಇನ್ನೇನೇನು ಮುಚ್ಚಿಡ್ತಾರೋ ಏನೋ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಕಿರಣ್. ಕೂತ್ಕೋ. ನನಗೇನು ಕಂಗ್ರ್ಯಾಚುಲೇಟ್ ಮಾಡಿದೆ ಅಂತ ಕೇಳ್ಬೋದಾ? ಇನ್ಯಾಕೆ, ನೀನು ಮ್ಯಾನೇಜರ್ ಆಗಿದೆಯಲ್ಲ ಅದಕ್ಕೆ. ಈ ಕಂಗ್ರ್ಯಾಚುಲೇಷನ್ನು ನಾನು ಈ ಹುದ್ದೆಗೆ ಸೂಕ್ತವಾದ ವ್ಯಕ್ತಿ ಅಂತನೋ ಅಥವಾ ನನ್ನನ್ನು ಟೀಕೆ ಮಾಡೋಕ್ಕೋ? ನಾನು ಯಾಕೆ ಟೀಕೆ ಮಾಡಲಿ? ಅದು ನಾನು ನಿಮ್ಮ ಕುಟುಂಬದ ಒಂದು ಭಾಗ ಆಗಿರುವಾಗ. ನೀನು ಯಾವಾಗ ನಮ್ಮ ಕುಟುಂಬದ ಭಾಗ ಅದೇ? ಹೇಗೂ ಆಗ್ತಾ ಇದ್ದೀನಲ್ಲ. ಇನ್ನೂ ನನ್ನ ತಂಗಿ ಆರತಿ ಜೊತೆ ನಿನ್ನ ಮದುವೆ ಆಗಿಲ್ಲ. ಈಗಲೇ ಆ ರೀತಿ ಹೇಳೋ ಅವಶ್ಯಕತೆ ಇಲ್ಲ. ಶುಭಶ್ಯ ಶೀಘ್ರಂ ಅಂತ ಹಿರಿಯರು ಹೇಳ್ತಾರೆ. ಆದಷ್ಟು ಬೇಗ ಆಗ್ತೀನಿ ಬಿಡು. ಆಗ ನಿಮ್ಮ ಕುಟುಂಬದ ಭಾಗನೂ ಆಗ್ತೀನಿ, ನಿನ್ನ ಭಾವನೂ ಆಗ್ತೀನಿ. ಕಿರಣ್, ಆಫೀಸ್ ವಿಷಯ ಮಾತಾಡೋದೇನಾದರೂ ಇದೆಯಾ? ಖಂಡಿತ ಇಲ್ಲ. ಆಫೀಸ್ ವಿಷಯ ಮಾತಾಡೋಕ್ಕೆ ನಾನು ಬಂದೂ ಇಲ್ಲ. ಆದರೆ ಆಫೀಸಿಗೆ ಸ್ವಲ್ಪ ಲಿಂಕ್ ಅಷ್ಟೆ, ಏನಿಲ್ಲ. ನಿನಗೆ ಪ್ರಮೋಷನ್ ಸಿಗ್ತಲ್ಲ, ಆ ವಿಷಯನ ಅದಕ್ಕೆ ಹೇಳ್ತೀಯ? ಹೋಗ್ಲಿ ಬಿಡು. ನೀನೇನು ಮಾಡಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಏನಿವೆ, ಈ ಮ್ಯಾನೇಜರ್ ಚೇರ್ನಲ್ಲೇ ತುಂಬ ಚೆನ್ನಾಗಿ ಕಾಣಿಸ್ತೀಯ ನೀನು. ದುಡ್ಡಿರೋ ಅತ್ತೆ ಥರ, ಪವರ್ಫುಲ್ ಅತ್ತೆಯ ಮಹಾಪ್ರಸಾದ ಸಿಕ್ಕಿರೋ ಅಳಿಯನ್ ಥರ. ಏನೇನು ಮಾತೇನರ್ಥ? ಅದೇನು ಅಂತ ಹೇಳೋ, ನನಗೆ ಗೊತ್ತಾಗಬೇಕು, ಹೇಳೋ. ಶೇಖರ್, ನನ್ನ ಆರತಿ ಮಧ್ಯೆ ನೀನು ಬಂದೆ. ನನಗೇನು ಬೇಜಾರಿಲ್ಲ. ಅದಕ್ಕೆ ನಿನ್ನ ವಿದ್ಯೆ ಮಧ್ಯೆ ನಾನು ಬರ್ತಾಯಿದ್ದೀನಿ. ನೀನು ಅದು ಹೇಗೆ ಸಂತೋಷವಾಗಿರ್ತೀಯೋ ನಾನು ನೋಡ್ತೀನಿ.